ಹಾಸನದ ಸೀತಾರಾಮಾಂಜನೇಯ ದೇವಸ್ಥಾನದಲ್ಲೂ ಕೂಡ ವೈಕುಂಠ ಏಕಾದಶಿ ಸಂಭ್ರಮ ಮನೆ ಮಾಡಿದೆ. ಇವತ್ತು ಬೆಳಗ್ಗೆ 6 ಗಂಟೆಯಿಂದ ಭಕ್ತಾದಿಗಳೆಲ್ಲ ಸಾಲುಗಟ್ಟಿ ನಿಂತು ದರ್ಶನವನ್ನು ಪಡೀತಾ ಇದ್ದಾರೆ. ಅನೇಕ ಜನ ಆಗಮಿಸಿದ್ದಾರೆ. ವೈಕುಂಠ ಏಕಾದಶಿಗಾಗಿ ಇಡೀ ದೇವಸ್ಥಾನ ಅದ್ಧೂರಿಯಾಗಿ ಕಳೆಗಟ್ಟಿದೆ. ವಿಶೇಷ ಅಲಂಕಾರದಿಂದ ಭಕ್ತರನ್ನು ತನ್ನೆಡೆ ಸೆಳೀತಾ ಇದೆ. ವೈಕುಂಠ ಏಕಾದಶಿ ಅತ್ಯಂತ ಪುಣ್ಯವಾದ ದಿನ ಇವತ್ತು. ಸ್ವರ್ಗದ ಬಾಗಿಲು ತೆಗೆಯುವಂಥ ದಿನ ಇವತ್ತು. ಹೀಗಾಗಿ ವೈಕುಂಠ ಏಕಾದಶಿಯ ಸಂಭ್ರಮಕ್ಕೆ ಹಾಸನದ ಜನತೆ ಕೂಡ ಸಾಕ್ಷಿಯಾಗಿದ್ದಾರೆ. ಸೀತಾರಾಮಾಂಜನೇಯ ದೇವಸ್ಥಾನಕ್ಕೆ ಆಗಮಿಸಿ ಭಕ್ತರು ವಿಶೇಷ ಪೂಜೆಯನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ಇವತ್ತು ವೈಕುಂಠ ಏಕಾದಶಿಯ ಹಿನ್ನೆಲೆಯಲ್ಲಿ ಹಾಸನದ ಸೀತಾರಾಮಾಂಜನೇಯ ದೇವಸ್ಥಾನದಲ್ಲಿ ಸಾಕಷ್ಟು ಅದ್ಭುತವಾಗಿ ಈ ದಿನವನ್ನು ಕೂಡ ಆಚರಣೆ ಮಾಡ್ತಾ ಇರುವಂಥದ್ದು. ಜೊತೆಗೆ ಇವತ್ತು ಬೆಳಿಗ್ಗೆಯಿಂದಲೂ ಸಾಕಷ್ಟು ಭಕ್ತಾದಿಗಳು ದೇವಸ್ಥಾನಕ್ಕೆ ಬಂದು ಏನು ದೇವರ ದರ್ಶನವನ್ನು ಕೂಡ ಪಡಿತಾ ಇರುವಂಥದ್ದು. ಈಗ ನಾವು ನೋಡ್ತಾ ಇದ್ದೀವಿ, ಸಾಕಷ್ಟು ಅಲಂಕಾರವಾಗಿ ಏನು ವೈಕುಂಠ ಏಕಾದಶಿಯ ದಿನವನ್ನು ಕೂಡ ಇವತ್ತು ಆಚರಣೆ ಮಾಡ್ತಾ ಇರುವಂಥದ್ದು. ಒಂದು ಕಡೆ ಸೀತಾರಾಮಾಂಜನೇಯನ ವಿಗ್ರಹ, ಸೀತಾರಾಮರ ಮೂರ್ತಿಗಳು ಮತ್ತು ಕೆಳಗಡೆ ಏನು ಆಂಜನೇಯನ ವಿಗ್ರಹ ಕೂಡ ಇರುವಂಥದ್ದು. ಸಾಕಷ್ಟು ಅದ್ಭುತವಾಗಿ ಹೂವಿನ ಅಲಂಕಾರ ಆಗ್ಬೋದು, ಎಲ್ಲವನ್ನು ಕೂಡ ಮಾಡಿ ಇವತ್ತು ದರ್ಶನ ಮಾಡಿಸುವಂತಹ ಕೆಲಸ ಮಾಡ್ತಾಯಿದ್ದಾರೆ. ಇನ್ನೊಂದು ಕಡೆ ನಮ್ಮ ಎಡಭಾಗದಲ್ಲಿ ಈಗಾಗಲೇ ಬರುವಂತಹ ಭಕ್ತರು, ಬೆಳಿಗ್ಗೆಯಿಂದಲೂ ಬರುವಂತಹ ಭಕ್ತರು ಏನಿದ್ದಾರೆ ಅವರು ಸಾಲುಗಟ್ಟಿ ನಿಂತು ದೇವರ ದರ್ಶನವನ್ನು ಕೂಡ ಈಗಾಗಲೇ ಪಡಿತಾ ಇರುವಂತಹ ದೃಶ್ಯಗಳನ್ನು ಕೂಡ ಕಾಣ್ತಾ ಇರ್ಬೋದು. ಇವತ್ತು ಬೆಳಿಗ್ಗೆಯಿಂದಲೂ 6 ಗಂಟೆಯಿಂದಲೂ ಸಾಕಷ್ಟು ಭಕ್ತಾದಿಗಳು ಸಾಲುಗಟ್ಟಿ ನಿಂತು ಸೀತಾರಾಮಾಂಜನೇಯನ ದೇವಸ್ಥಾನದಲ್ಲಿ ಇವತ್ತು ದರ್ಶನವನ್ನು ಕೂಡ ಪಡಿತಾ ಇರುವಂಥದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆಗೆ ಏನು ಅಂದರೆ ಇಲ್ಲಿನ ಈ ಹಿರಿಯ ಈ ಸಮಿತಿಯ ಅಂದರೆ ನಿರ್ದೇಶಕರು ಕೂಡ ಇದ್ದಾರೆ. ನಮಸ್ತೆ ವೆಂಕಟಸುಬ್ಬಯ್ಯನವರೇ, ಹೇಗಿದೆ ಇವತ್ತು ವೈಕುಂಠ ಏಕಾದಶಿ? ಅಂದರೆ ಇವತ್ತು ವೈಕುಂಠ ಏಕಾದಶಿ ಸ್ವರ್ಗದಿಂದಲೇ ಬಂದಾಗಿದೆ. ನಾವು ಕಳೆದ 17 ವರ್ಷದಿಂದ ಈ ಸೇವೆ ಮಾಡ್ತಾ ಬರ್ತಾ ಇದ್ವಿ. ಭಕ್ತಾದಿಗಳ ಸಹಾಯದಿಂದ ಸಾಂಗೋಪಾಂಗವಾಗಿ ವರ್ಷಕ್ಕೆ ಭಾಳ ಚೆನ್ನಾಗಿ ಮಾಡ್ತಾ ಇದ್ದೀವಿ. ಎಲ್ಲ ಪರಮಾತ್ಮನ ದಯೆ, ನಮ್ಮದು ಏನೂ ಅಲ್ಲ. ಭಕ್ತಾದಿಗಳ ಇದರಲ್ಲೇ ನಾವೆಲ್ಲ ಮಾಡ್ತಾ ಇರೋದು. ಅದು ಹೀಗೆ ಪ್ರತಿಯೊಂದು ವಿಷಯನೂ ಈ ಸೇವಾರ್ಥ ಮಾಡ್ತೀವಿ. ಇವತ್ತು ಲಾಡು ಸೇವಾರ್ಥ ಮಾಡ್ತೀವಿ. ಎಲ್ಲರಿಗೂ ಬಂದವ್ರಿಗೆಲ್ಲ ಪ್ರಸಾದ ಕೊಡ್ತೀವಿ. ದೇವ್ರದ್ದು ಅರ್ಚನೆ, ಅಭಿಷೇಕ, ಪೂಜೆ, ಮಹಾಮಂಗಳಾರತಿ ಎಲ್ಲ ಸಾಂಗೋಪಾಂಗವಾಗಿ ನಡೀತಾ ಇದೆ. 6:30 ಪ್ರಾರಂಭ ಆಗಿದೆ ಕಾರ್ಯಕ್ರಮ. 6:30ಯಿಂದ ಭಕ್ತಾದಿಗಳು ಸಾಲಲ್ಲಿ ಬಂದು ಶಾಂತ ರೀತಿಯಲ್ಲಿ ದರ್ಶನ ಮಾಡಿ ಪ್ರಸಾದ ಸ್ವೀಕಾರ ಮಾಡ್ಕೊತಾ ಇದ್ದಾರೆ. ಮಧ್ಯಾಹ್ನ 1 ಗಂಟೆ ತನಕನೂ ದರ್ಶನದ ಅವಕಾಶ ಇದೆ. ಮತ್ತು 4:15ರಿಂದ ರಾತ್ರಿ 10 ಗಂಟೆ ತನಕನೂ ಇದೆ. ಈಗ ಮತ್ತೊಬ್ಬರು ನಮ್ಮ ಜೊತೆ ಏನು ಹೇಳಿ ಸರಿ, ತುಂಬ ಚೆನ್ನಾಗಿ ನಡೀತಾ ಇದೆ. ಹಾಸನದಲ್ಲಿ ಉತ್ತಮವಾಗಿ ಇದು ಮಾಡ್ತಾ ಇದ್ದಾರೆ. ಇದೇ ಥರ ಮುಂದೆ ಇದೇ ಥರ ನಡೆಸ್ಕೊಂಡು ಹೋಗಲಿ ಅಂತ ದೇವರನ್ನು ಕೇಳ್ಕೊಳ್ತಾ ಇದ್ದೀವಿ. ಈಗ ಭಕ್ತಾದಿಗಳನ್ನ ಮಾತನಾಡ್ಸೋಣ. ಭಕ್ತಾದಿಗಳು ಬಂದಿದ್ದಾರೆ, ಬೆಳಿಗ್ಗೆಯಿಂದ ದರ್ಶನವನ್ನು ಕೂಡ ಪಡಿತಾರೆ. ಸರ್, ಇವತ್ತು ವೈಕುಂಠ ಏಕಾದಶಿ ಏನು ಹೇಳಲಿಕ್ಕೆ ಬಯಸ್ತೀರಾ? ದರ್ಶನ ಮಾಡ್ತಾಯಿದ್ದೀರಾ? ತುಂಬ ಖುಷಿ ಆಯಿತು ಬಂದು. ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಆಗುತ್ತೆ. ಈ ದೇವಸ್ಥಾನಕ್ಕೆ ಬಂದರೆ ಯಾವಾಗಲೂ ಬರ್ತಾ ಇರ್ತೀವಿ. ಪ್ರತಿ ವರ್ಷ ಅದೇ ಥರ ಈ ವರ್ಷನೂ ಬಂದು. ಏನು ಹೇಳ್ತೀರಾ ವೈಕುಂಠ ಏಕಾದಶಿ ಬಗ್ಗೆ? ಏನು ಹೇಳ್ತೀರಾ? ಏನು ಹೇಳೋಣ, ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ಳೋದು. ನೀವೇನು ಹೇಳ್ತೀರಾ? ವೈಕುಂಠ ಏಕಾದಶಿಯ ಶುಭಾಶಯಗಳು. ಹಾಗೂ ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ. ಈ ಹಾಸನ ಜಿಲ್ಲೆಯ ಹಳೆಯ ಪುರಾತನ ದೇವಸ್ಥಾನ ಸೀತಾರಾಮನ ದೇವಸ್ಥಾನ. ಇಲ್ಲಿ ವೈಕುಂಠ ಏಕಾದಶಿ ತುಂಬ ಅದ್ದೂರಿಯಾಗಿ ಮಾಡ್ತಾರೆ. ಇಲ್ಲಿ ಎಷ್ಟು ಎಲ್ಲೂ ಚೆನ್ನಾಗಿ ಮಾಡಲ್ಲ ಹಾಸನ ಜಿಲ್ಲೆಯಲ್ಲಿ. ಎಲ್ಲರಿಗೂ ಒಳ್ಳೇದು ಮಾಡಿ. ಧನ್ಯವಾದ. ಇದಿಷ್ಟು ಇಲ್ಲಿನ ಭಕ್ತರು ಮತ್ತು ಆಡಳಿತ ಮಂಡಳಿಯ ಸದಸ್ಯರೇನಿದ್ದಾರೆ ಅವರು ಹೇಳುವಂಥ ಮಾತು. ಹಾಸನ ಜಿಲ್ಲೆಯಲ್ಲಿ ಪ್ರಮುಖವಾದಂತಹ ದೇವಸ್ಥಾನ ಇದು. ಸಾಕಷ್ಟು ವಿಜೃಂಭಣೆಯಿಂದ ತುಂಬ ಅಚ್ಚುಕಟ್ಟಾಗಿ ವೈಕುಂಠ ಏಕಾದಶಿಯನ್ನು ಕೂಡ ಮಾಡ್ತಾರೆ. ಹಾಗಾಗಿ ಇವತ್ತು ಬೆಳಿಗ್ಗೆಯಿಂದ 6 ಗಂಟೆಯಿಂದಲೇ ದರ್ಶನ ಆರಂಭವಾಗಿದೆ. ಮಧ್ಯಾಹ್ನದವರೆಗೆ ದರ್ಶನ ಇರುತ್ತೆ. ಮಧ್ಯಾಹ್ನ ಒಂದಿಷ್ಟು ಸಮಯದ ನಂತರ ಮತ್ತೆ ಸಂಜೆವರೆಗೂ ಕೂಡ ದರ್ಶನ ಆರಂಭ ಆಗುತ್ತೆ ಅನ್ನುವ ಮಾಹಿತಿಯನ್ನು ಕೂಡ ಈಗಾಗಲೇ ಇಲ್ಲಿನ ಸಮಿತಿಯ ಸದಸ್ಯರು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್, TV5 ಹಾಸನ.